ನೋಡಿ, ಈ ಬಾರಿ ದಸರಾದಲ್ಲಿ ಒಂದು ಘಟನೆ ನಡೆಯುತ್ತೆ. ಜೋಡೆತ್ತುಗಳು ಗಾಬರಿಗೊಂಡು ಜೋರಾಗಿ ಓಡಿ ಹೋಗಿ ಒಂದು ಗೇಟ್ ಹತ್ರ ಹೋಗಿ ನಿಲ್ಲುತ್ತೆ. ಆ ಗೇಟ್ ಹೆಸರು ವರಾಹಿ ಗೇಟ್. ಅದೇನು ಮುನ್ಸೂಚನೆ ಕೊಟ್ಟಿತ್ತೋ ಗೊತ್ತಿಲ್ಲ, ಇದೀಗ ಮೈಸೂರು ಅರಮನೆಯ ದ್ವಾರದ ಮೇಲ್ಚಾವಣಿ ಕುಸಿತವಾಗಿದೆ. ವರಾಹಿ ಗೇಟ್ನ ಮೇಲ್ಚಾವಣಿ ಕುಸಿತವಾಗಿದೆ. ಅರಮನೆಯ ವರಾಹ ಗೇಟ್ನ ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿತವಾಗಿದೆ. ಅದೃಷ್ಟವಶಾತ್ ಯಾವುದೇ ನೋವುಗಳು ಸಂಭವಿಸಿಲ್ಲ ಅನ್ನುವಂಥ ಅಪ್ಡೇಟ್ಗಳು ಕೂಡ ಶೋವಿಗಕ್ಕೆ ಲಭ್ಯವಾಗ್ತಾ ಇದೆ. ಸಾರ್ವಜನಿಕರು ಆಗಮಿಸುವ ದ್ವಾರದ ಬಳಿಯೇ ಈ ಕುಸಿತ ಉಂಟಾಗಿದೆ ಅಂತೆ. ಏಕಾಏಕಿ ಮೇಲ್ಚಾವಣಿ ಕುಸಿತವಾಗಿದೆ. ಸದ್ಯದಲ್ಲಿ ಭಾರೀ ಒಂದು ಅನಾಹುತ ತಪ್ಪಿದೆ. ಮೇಲ್ಚಾವಣಿ ಕೆಳಗೆ ನಿಲ್ಲಿಸಿದ್ದಂಥ ಬೈಕ್ ಮೇಲೆ ತುಂಡು ಬಿದ್ದಿದೆ. ಘಟನೆ ಬಳಿಕ ದ್ವಾರದ ಬಳಿ ಬ್ಯಾರಿಕೇಡ್ಗಳನ್ನು ಇದೀಗ ಅಳವಡಿಸಲಾಗಿದೆ. ಮೈಸೂರು ಅರಮನೆ ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ ಒಂದಿಷ್ಟು ಸಿಬ್ಬಂದಿಗಳಿರ್ತಾರೆ. ಇಲ್ಲಿ ಮೇಂಟೆನೆನ್ಸ್ ಅಲ್ಲಿ ಏನಾದರೂ ತೊಂದರೆಗಳಾಯ್ತಾ ಅಥವಾ ಅವರ ಅರಿವಿಗೆ ಬರಲಿಲ್ವಾ ಅನ್ನುವಂಥ ಪ್ರಶ್ನೆ ನಾವು ನಿಮಗೆ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ, ಈ ಮೇಲ್ಚಾವಣಿ ಬಹಳ ಹೈಟಿಂದ, ತುಂಬ ಹೈಟ್ ಇದೆ. ಆ ವರಾಹ ಗೇಟ್ ಅನ್ನುವಂಥದ್ದು ಆ ಗೇಟಿಂದ ಕೆಳಗಡೆ ಬಿದ್ದಿದೆ ಈ ಮೇಲ್ಚಾವಣಿ. ಅದೃಷ್ಟವಶಾತ್ ಅಲ್ಲಿ ಕೆಳಗಡೆ ಬೈಕ್ ನಿಲ್ಲಿಸಿದ್ರಂತೆ. ಯಾವುದೇ ವ್ಯಕ್ತಿಗಳು ಕೂಡ ಆ ಸಂದರ್ಭದಲ್ಲಿ ಇರಲಿಲ್ಲ. ಇದ್ದಿದ್ದಿದ್ರೆ ಒಂದು ಭಾರಿ ಅನಾಹುತ ಇಲ್ಲಿ ಸಂಭವಿಸ್ತಾ ಇತ್ತು. ಮೈಸೂರು ಅರಮನೆಯ ಗೇಟ್ ಇದು. ಬಹುಶಃ ಕೆಲವು ವರ್ಷಗಳಾಗಿರೋದ್ರಿಂದ ಅರಮನೆಗೆ ಅದರ ಮೇಂಟೆನೆನ್ಸ್ ಮೇಲೆ ಕೂಡ ಅತಿ ಹೆಚ್ಚು ನಿಗಾವನ್ನು ನೀಡಬೇಕಾಗತ್ತೆ. ಕಾರಣ ಪದೇ ಪದೇ ಆ ಮೇಂಟೆನೆನ್ಸನ್ನು ಮಾಡ್ತಾ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆ ಕಟ್ಟಡ ಏನು ನಿನ್ನೆ ಮೊನ್ನೆ ಕಟ್ಟಿದ್ದಲ್ಲ ಅಥವಾ 10-15 ವರ್ಷದಿಂದ ಕಟ್ಟಿದ್ದಲ್ಲ. ದಶಕಗಳ ಇತಿಹಾಸ ಇರುವಂತಹ ಕಟ್ಟಡ ಆದ ಕಾರಣ ಅದು ಯಾವ ಸಂದರ್ಭದಲ್ಲಿ ಎಲ್ಲಿ ಬಿರುಕು ಬಿಡುತ್ತೋ, ಎಲ್ಲಿಂದ ಎಲ್ಲಿ ಕುಸಿಯುತ್ತೋ ಅದನ್ನು ಹೇಳೋಕ್ಕೂ ಆಗಲ್ಲ. ಹಾಗಾಗಿ ಅದರ ಕುರಿತಾಗಿ ಮೇಂಟೆನೆನ್ಸ್ ಮಾಡೋದು ಕೂಡ ಅಷ್ಟೇ ದೊಡ್ಡ ಕಷ್ಟದ ಕೆಲಸ, ಅದು ಜವಾಬ್ದಾರಿ ಕೂಡ ಬಂತು. ಇನ್ನು ಮೈಸೂರು ಅರಮನೆ ನಿರ್ವಹಣೆ ದಿನೇ ದಿನೇ ಕಳಪೆ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಕೆಲ ತಿಂಗಳ ಹಿಂದಷ್ಟೇ ಸೋರ್ತಾ ಇತ್ತು ಪ್ಯಾಲೇಸ್. ಇದನ್ನು ನಾವು ವರದಿ ಮಾಡಿದ್ವಿ. ಇದೀಗ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಇಂದು ವರಾಹ ಗೇಟ್ನ ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ವರಾಹ ಗೇಟ್ ಬಂದ್ ಹಿನ್ನೆಲೆ ತಪ್ಪಿದಂತಹ ದೊಡ್ಡ ಅನಾಹುತ. ಪರಿಹಾರ ಕಂಡುಕೊಳ್ಳುವಲ್ಲಿ ಅರಮನೆ ಮಂಡಳಿ ವಿಫಲವಾಗಿದೆಯಾ? ಪ್ರತಿನಿತ್ಯ ಅರಮನೆ ವೀಕ್ಷಣೆಗೆ ಬರುವಂತಹ ಸಾವಿರಾರು ಪ್ರವಾಸಿಗರ ಮೈ ಮೇಲೆ ಏನಾದರೂ ಇದು ಬಿದ್ದಿದ್ರೆ ಏನಾಗ್ತಾ ಇತ್ತು? ಈ ಪ್ರವಾಸಿಗರು ಸುಮ್ಮನೆ ಅಂತೂ ಬರಲ್ವಲ್ಲ, ಹಣ ಕೊಟ್ಟು ಬರ್ತಾರೆ. ಕೋಟ್ಯಾಂತರ ಆದಾಯ ಇದ್ರೂ ಕೂಡ ಅರಮನೆ ನಿರ್ವಹಣೆಯನ್ನ ಕರೆಕ್ಟಾಗಿ ಮಾಡ್ತಾ ಇಲ್ವಾ? ಅರಮನೆ ಆಡಳಿತ ಮಂಡಳಿ ವಿರುದ್ಧ ಸಾರ್ವಜನಿಕರು ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅರಮನೆಯ ವಿಚಾರದ ಕುರಿತಾಗಿ ಈ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತಾ ಇದ್ರು ಕೂಡ ಅದನ್ನ ಮೇಂಟೆನೆನ್ಸ್ ಮಾಡುವಲ್ಲಿ ಇವರು ವಿಫಲವಾದ್ರ ಅಂತ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸಂದೀಪ್ ಅಲ್ಲಿಂದ ನೇರವಾಗಿ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ವಿಶ್ವವಿಖ್ಯಾತ ಮೈಸೂರಿನ ಅಂಬಾವಿಲಾಸ ಅರಮನೆಯ ನಿರ್ವಹಣೆ ದಿನೇ ದಿನಕ್ಕೂ ಕಳಪೆ ಆಗ್ತಾ ಇದೆಯಾ ಅನ್ನುವಂತಹ ಚರ್ಚೆ ಇದೀಗ ಹುಟ್ಕೊಂಡಿರ್ತಕ್ಕಂಥದ್ದು. ಕಳೆದ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಅರಮನೆಯ ಮೇಲ್ಚಾವಣಿ ಮಳೆ ನೀರಿನಾಗಿ ದರ್ಬಾರ್ ಹಾಲ್ನ ಬಳಿಯೇ ಸೋರ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಮಾಧ್ಯಮಗಳು ಒಂದು ವರದಿ ಮಾಡಿ ಒಂದು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿತ್ತು. ಆದರೆ ಇನ್ನೂ ಕೂಡ ಆ ಒಂದು ಏನು ಸೋರ್ತಾ ಇದ್ದಂತಹ ಮೇಲ್ಭಾಗದ ಅರಮನೆಯ ಗುಂಬಜ್ ಏನಿತ್ತು, ಆ ಗುಂಬಜ್ಗೆ ಇನ್ನೂ ಕೂಡ ಟಾರ್ಪಲ್ಗಳಿಂದ ಮುಚ್ಚಿ ಅದರ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಎಲ್ಲ ಒಂದು ಕಡೆ ಅರಮನೆ ಮಂಡಳಿ ವಿಫಲ ಆಗಿರ್ತಕ್ಕಂಥದ್ದು. ಇಂದು ಕೂಡ ಒಂದು ಅಚಾತುರ್ಯ ಇಲ್ಲಿ ನಡೆದಿರ್ತಕ್ಕಂಥದ್ದು. ಅಂದರೆ ಪ್ರವಾಸಿಗರು ಹೆಚ್ಚಾಗಿ ಆಗಮಿಸುವಂತಹ ಏನು ಅರಮನೆಯ ವರಾಹ ಗೇಟ್ ಏನಿದೆ, ಆ ಒಂದು ಗೇಟ್ನ ಆರ್ಚ್ ಏನಿದೆ, ಆ ಒಂದು ಆರ್ಚ್ನ ಮೇಲ್ಚಾವಣಿ ಕುಸಿದು ಬಿದ್ದಿರ್ತಕ್ಕಂತಹದ್ದು. ಈ ಒಂದು ಗೇಟ್ ಕೆಲವು ತುರ್ತು ಸಂದರ್ಭದಲ್ಲಿ ಮಾತ್ರ ಓಪನ್ ಆಗುವಂತಹ ಹಿನ್ನೆಲೆಯಲ್ಲಿ ಬಂದ್ ಆಗಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ಥರ ಆ ಒಂದು ಮೇಲ್ಚಾವಣಿ ಕುಸಿದು ಬಿದ್ದಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇರ್ಬೋದು. ಸಾಕಷ್ಟು ಭಾಳ ಪುರಾತನವಾಗಿ ನಿರ್ಮಾಣವಾಗಿದ್ದಂತಹ ಇದೊಂದು ಆರ್ಚ್ ಆಗಿರ್ತಕ್ಕಂತಹದ್ದು. ವರಹ ಸ್ವಾಮಿ ದೇಗುಲ ಈ ಒಂದು ಗೇಟ್ನ ಬಳಿಯೇ ಇರುವಂಥ ಕಾರಣಕ್ಕಾಗಿ ಇದಕ್ಕೆ ವರಹ ಗೇಟ್ ಅನ್ನುವಂತಹ ಹೆಸರನ್ನು ಕೂಡ ನಾಮಕರಣವನ್ನು ಮಾಡಿರ್ತಕ್ಕಂತಹದ್ದು. ಈ ಒಂದು ಗೇಟ್ನ ಈ ಒಂದು ಆರ್ಚ್ನ ಅಕ್ಕಪಕ್ಕದಲ್ಲಿ ಸಾಕಷ್ಟು ಪ್ರತಿನಿತ್ಯ ಆಗಮಿಸುವಂತಹ ಸಾವಿರಾರು ಪ್ರವಾಸಿಗರ ದಟ್ಟಣೆ ಇರುತ್ತೆ. ಆದರೆ ಈ ಗೇಟ್ ಬಂದಾಗಿದ್ದಂಥ ಕಾರಣಕ್ಕಾಗಿ ಇಲ್ಲಿ ಯಾರೂ ಇರಲಿಲ್ಲ. ಇಲ್ಲಿ ಸಿಬ್ಬಂದಿಯ ಒಂದು ವಾಹನವಷ್ಟೇ ನಿಂತಿತ್ತು. ಆ ಒಂದು ವಾಹನದ ಮೇಲೆ ಆ ಒಂದು ಮೇಲ್ಚಾವಣಿಯ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಹನ ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಒಂದು ವಾಹನ ಸಂಪೂರ್ಣವಾಗಿ ಅಂದರೆ ಬೈಕ್ನ ಹ್ಯಾಂಡಲ್ ಆಗಿರ್ಬೋದು, ಸ್ಟ್ಯಾಂಡ್ ಆಗಿರ್ಬೋದು, ಸಂಪೂರ್ಣವಾಗಿ ವಾಹನ ನಜ್ಜುಗುಜ್ಜಾಗಿರ್ತಕ್ಕಂತಹದ್ದು. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಅರಮನೆಯನ್ನು ಅಂದವನ್ನು ಸವಿಲಿಕ್ಕಾಗಿ ಬರುವಂತಹ ವಿದ್ಯಾರ್ಥಿಗಳಿಗೆ 50 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ. ವಯಸ್ಕರಿಗೆ 120 ರೂಪಾಯಿಗಳ ಶುಲ್ಕವನ್ನು ವಿಧಿಸಲಾಗುತ್ತೆ. ಅದರಂತೆ ಏನು ವಿದೇಶಿಗರು ಈ ಒಂದು ಅರಮನೆಯ ನೋಡಲಿಕ್ಕೆ ಬರ್ತಾರೆ,
ಅವರಿಗೆ 1000 ರೂಪಾಯಿಗಳ ಒಂದು ಶುಲ್ಕವನ್ನು ಕೂಡ ವಿಧಿಸಲಾಗುತ್ತೆ. ಇಷ್ಟೆಲ್ಲ ದೊಡ್ಡ ಮಟ್ಟದ ಹಣ ಸಂದಾಯವಾಗ್ತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅರಮನೆ ಮಂಡಳಿ ಈ ಒಂದು ಅರಮನೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಿದೆಯಾ ನಿರ್ವಹಣೆ ಮಾಡೋದರಲ್ಲಿ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇನ್ನಾದರೂ ಎಚ್ಚೆತ್ತು ಏನು ಮೈಸೂರಿನ ವಿಶ್ವವಿಖ್ಯಾತ ಅಂತ ಅನ್ನಿಸ್ಕೊಂಡಿರ್ತಕ್ಕಂತಹ ಅಂಬಾವಿಲಾಸ ಅರಮನೆಯ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ತಾರಾ, ಇದು ಎಲ್ಲ ಒಂದು ತೊಂದರೆಗಳಿಗೆ ಶಾಶ್ವತವಾದಂಥ ಪರಿಹಾರವನ್ನು ಪಾರಂಪರಿಕ ತಜ್ಞರ ಒಂದು ಸಲಹೆಯಂತೆ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಕುಮಾರ್ ಅಶ್ವವೇಗ ನ್ಯೂಸ್, ಮೈಸೂರು.